ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಾಬೂದಾನ ಸಂಡಿಗೆ ಮಾಡ್ತಾಯಿದ್ದೀನಿ. ಇದನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಸಾಬೂದಾನನ ಮಿನಿಮಮ್ 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು. ಇದನ್ನು ನಾನು ಆಲ್ರೆಡಿ ನೆನೆಸಿ ಇಟ್ಟಿದ್ದೀನಿ. ಮತ್ತು ನೀರನ್ನು ಸೋಸಿ ಕೂಡ ಇಟ್ಕೊಂಡಿದ್ದೀನಿ. ನೀರನ್ನು ಚೆನ್ನಾಗಿ ಸೋಸೋದ್ರಿಂದ ಸಾಬೂದಾನದಲ್ಲಿ ಗಂಜಿ ಅಂಶ ಇರುತ್ತೆ, ಅದೆಲ್ಲ ಹೊರಟೋಗುತ್ತೆ. ಇದನ್ನು ಹೀಗೆ ಪ್ಲೇನಾಗಿ ನೀವು ಸಂಡಿಗೆನ ಮಾಡ್ಕೊಳ್ಬೋದು. ಸ್ವಲ್ಪ ರುಚಿ ಕೊಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀವು ಖಾರ ಜಾಸ್ತಿ ತಿನ್ನೋದು ಇಷ್ಟಪಡೋದಾದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಕುಟ್ಟಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಒಂದು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ತಾಯಿದ್ದೀನಿ. ಪ್ಲೇಟಲ್ಲಿ ಕೂಡ ಹೀಗೆ ಎಣ್ಣೆ ಗ್ರೀಸ್ ಮಾಡಿ ಅದ್ರ ಮೇಲೆ ಕೂಡ ಬೇಯಿಸ್ಕೊಳ್ಬೋದು. ನಾನು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗೆಲ್ಲ ಎಣ್ಣೆನ ಹಚ್ಕೊಂಡಾದಮೇಲೆ ಇದಕ್ಕೆ ನಾವು ಸಾಬೂದಾನನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಒಂದೇ ಪ್ರಪೋರ್ಷನಲ್ಲಿ ಹಾಕ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅಂದರೆ ನೀಟಾಗಿ ಅದು ತೆಳ್ಳಗೆ ಬರಬೇಕು. ದಪ್ಪ ಹಾಕ್ಬಿಟ್ರೆ ಸಂಡಿಗೆ ಕರಿಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ನೀವು ತೆಳ್ಳಗೆ ಹಾಕ್ಕೊಂಡ್ರೆ ಸಂಡಿಗೆ ಕರೆದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಹಾಕ್ಕೊಂಡಾದ್ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ, ಆವಾಗ ತೆಳ್ಳಗೆ ಬರುತ್ತೆ. ನೋಡಿ ಈ ಥರ. ಹೀಗೆ ಎಲ್ಲ ಪ್ಲೇಟಿಗೂ ನಾವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಮಿನಿಮಮ್ 10 ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಅದು ಬೆಂದಾಗ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ಆವಾಗ ಬೆಂದಿದೆ ಅಂದ್ಬಿಟ್ಟು. ನೋಡಿ 10 ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣಂತೆ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು. ತುಂಬ ಹಚ್ಕೊಳ್ಬಾರ್ದು, ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಸುಮ್ಮನೆ ಜಸ್ಟ್ ಸಂಡಿಗೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಬ್ರಷಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಇದು ತಣ್ಣಗಾಗಿದೆ ಅಲ್ವಾ, ಈ ಥರ ಸ್ಪೂನಲ್ಲಿ ಈ ಥರ ಅಂದ್ಬಿಟ್ರೆ ಕ್ಲೀನಾಗಿ ಬಂದುಬಿಡುತ್ತೆ, ಏನೂ ಅಂಟ್ಕೊಂಡಿರೋದಿಲ್ಲ ನೋಡಿ. ಇವಾಗ ಇದನ್ನು ಉಲ್ಟಾ ಹಾಕಬೇಕು, ಸೀದಾ ಹಾಕಬಾರ್ದು. ಯಾಕಂದರೆ ಕೆಳಗಡೆ ಗಂಜಿ ಥರ ಇರುತ್ತೆ, ಹಾಗೆ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಉಲ್ಟಾ ಹಾಕಿದ್ರೆ ಪ್ಲೇಟಿಗೆ ಅಂಟೋದಿಲ್ಲ. ನೋಡಿ, ಎಲ್ಲದನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು, 3-4 ದಿನ ಆಗಬೇಕು. ನೋಡಿ, ಇಷ್ಟು ತೆಳ್ಳಗೆ ಹಾಕ್ಕೊಳ್ಬೇಕು. ತುಂಬ ದಪ್ಪ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ 3-4 ದಿನ ನಾನು ಬಿಸಿಲಲ್ಲಿ ಒಣಗಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ಮಾಡಿಕೊಂಡ್ರೆ ನೀವು ವರ್ಷಗಳ ಕಾಲ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು ಅಷ್ಟೇ ಇದು. ಮತ್ತು ಬಾಕ್ಸಲ್ಲಿ ಹಾಕಿ ಗಾಳಿ ಆಡದಂತೆ ಇದನ್ನು ಇಡಬೇಕು. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಡಬೇಕು. ಇದನ್ನು ಕರೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹರಳ್ಕೊಳ್ತಾ ಇದೆ ಅಲ್ವಾ. ಈ ಥರ ಬಂದರೆ ನಾವು ಮಾಡಿರೋ ವಿಧಾನ ಸರಿ ಇದೆ ಅಂದ್ಬಿಟ್ಟು. ಇವಾಗ ನೋಡಿ, ಇದನ್ನು ತೆಕ್ಕೊಂಬಿಡೋಣಂತೆ. ಇದು ಆಗಿದೆ. ಮಾಮೂಲಿ ಬೇರೆ ಸಂಡಿಗೆಗಿನ್ನ ಸಾಬೂದಾನ ಸಂಡಿಗೆ ಮಾಡೋದು ತುಂಬಾ ಈಸಿ. ಇದನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ. ನಾನು ಸಂಡಿಗೆನೆಲ್ಲ ಕರೆದ್ಬಿಟ್ಟು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ರೆಡಿ ಆಯಿತು ನೋಡಿ, ಗರಿಯಾದ ಸಾಬೂದಾನ ಸಂಡಿಗೆ. ತಿನ್ನೋದಕ್ಕೆ ಸಂಜೆನಾದರೂ ತಿನ್ಬೋದು ಸ್ನ್ಯಾಕ್ಸ್ ಟೈಪಲ್ಲಿ, ಇಲ್ಲ ಊಟ ಜೊತೆಗಾರು ನೆಂಚ್ಕೊಂಡು ತಿನ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಈ ಸಿಂಪಲ್ಗೆ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದಂತ ಸಾಬೂದಾನ ಸಂಡಿಗೆ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.